ನಿಮ್ಮ ಮೇಲೆ ದಾಳಿ ಮಾಡುವುದಕ್ಕೆ ಕಾರಣಗಳಿದ್ದಾವೆ. ನಮ್ಮ ಭಾರತೀಯ ಸೇನೆ ಅತ್ಯಂತ ಧೈರ್ಯಶಾಲಿ. ದೇಶಕ್ಕಾಗಿ ಹೋರಾಡ್ತಿರುವ ಭಾರತೀಯ ಸೇನೆ ನಮಗೆ ಹೆಮ್ಮೆ. ಭದ್ರತಾ ಪಡೆಗಳಿಗೆ ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇರುತ್ತೆ. ಜೈ ಭಾರತ್, ಭಾರತೀಯ ಸೇನೆಗೆ ಜೈ. ಜಾವೆಲಿನ್ ಥ್ರೋ ಕ್ರೀಡಾಪಟು ನೀರಜ್ ಚೋಪ್ರಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಭಾರತೀಯ ಸೇನೆ ಅತ್ಯಂತ ಧೈರ್ಯಶಾಲಿ. ದೇಶಕ್ಕಾಗಿ ಹೋರಾಡ್ತಾ ಇರುವಂತಹ ಭಾರತೀಯ ಸೇನೆ ನಮ್ಮ ಹೆಮ್ಮೆ. ಭದ್ರತಾ ಪಡೆಗಳಿಗೆ ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇರುತ್ತೆ. ಜೈ ಭಾರತ್, ಭಾರತೀಯ ಸೇನೆಗೆ ಜೈ. ನೀರಜ್ ಚೋಪ್ರಾ ಅವರನ್ನು ಟ್ರೋಲ್ ಮಾಡಲಾಗಿತ್ತು ಪಹಲ್ಗಾಮ್ ದಾಳಿಯ ಬಳಿಕ. ಕಾರಣ ಪಾಕಿಸ್ತಾನದ ಜಾವೆಲಿನ್ ಪಟು ಅವರನ್ನು ಭಾರತಕ್ಕೆ ಕರೆದರು ಎನ್ನುವಂತಹ ಕಾರಣಕ್ಕೋಸ್ಕರ ನೀರಜ್ ಚೋಪ್ರಾ ಅವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸಕ್ಕೆ ಬಾರದಂತಹ ಪುಡಾರಿಗಳು ಟ್ರೋಲ್ ಮಾಡಿದರು. ಕೆಲಸಕ್ಕೆ ಬಾರದಂಥ ಪುಡಾರಿಗಳು. ಕಾರಣ ಏನು ಅಂತ ಹೇಳಿದ್ರೆ, ಆ ವ್ಯಕ್ತಿ ಯಾರು ಅಂತ ಗೊತ್ತಿದ್ದಿದ್ರೆ ಟ್ರೋಲೇ ಮಾಡ್ತಾ ಇರಲಿಲ್ಲ. ನಮಗೆ ಒಲಿಂಪಿಕ್ಸಲ್ಲಿ ಚಿನ್ನದ ಪದಕ ತಂದುಕೊಟ್ಟಂತಹ ಮಹನೀಯ ಆತನನ್ನು ಪಹಲ್ಗಾಮ್ ದಾಳಿ ಆದ ಬಳಿಕ ಅನಾವಶ್ಯಕವಾಗಿ ಟ್ರೋಲ್ ಮಾಡಿದರು. ಆತ ಏನು ಸ್ಟೇಟ್ಮೆಂಟನ್ನು ಆವಾಗ ಆತ ಏನು ಪಾಕಿಸ್ತಾನ ಪರ ಸ್ಟೇಟ್ಮೆಂಟನ್ನು ಏನು ಕೊಟ್ಟಿರಲಿಲ್ಲ. ಸ್ಟೇಟ್ಮೆಂಟನ್ನು ಕೊಟ್ಟು ಬಟ್ ಟ್ರೋಲ್ ಮಾಡಿದ್ರು. ಟ್ರೋಲ್ ಮಾಡಿ ನೀರಜ್ ಚೋಪ್ರಾ ಅವರ ತಾಯಿಯ ಸ್ಟೇಟ್ಮೆಂಟನ್ನು ಕೊಡುವ ಹಾಗೆ ಮಾಡಿಬಿಟ್ರು. ಈ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥ ಈ ಎರಡು ರೂಪಾಯಿಯ ಟ್ರೋಲ್ ಪುಡಾರಿಗಳು, ಟ್ರೋಲ್ ಪುಡಾರಿಗಳು ದೇಶಕ್ಕೆ ಒಲಿಂಪಿಕ್ಸ್ ಚಿನ್ನದ ಪದಕವನ್ನು ತಂದುಕೊಟ್ಟಂಥ ಒಬ್ಬ ವ್ಯಕ್ತಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಸುಮ್ಮನೆ ಟ್ರೋಲೆ ಮಾಡಿದ್ದು ಅದೇ ಕೆಲಸ. 2 ರೂಪಾಯಿ. ಅದಾದ ಬಳಿಕ ಅವರ ತಾಯಿ ಸ್ಟೇಟ್ಮೆಂಟನ್ನು ಕೊಡುವಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ರು. ಸೊ ನೀರಜ್ ಚೋಪ್ರಾ ಅವರು ಇವತ್ತು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಭಾರತೀಯ ಸೇನೆಗೆ ಜೈ, ಭಾರತೀಯ ಸೇನೆ ನಮ್ಮ ಹೆಮ್ಮೆ ಅಂಥೇಳಿ. ಇವತ್ತು ಬೆಳಗ್ಗೆ 10 ಗಂಟೆಗೆ ರಕ್ಷಣಾ ಸಚಿವಾಲಯ ಮತ್ತು ವಿದೇಶಾಂಗ ಸಚಿವಾಲಯ ಜಂಟಿ ಸುದ್ದಿಗೋಷ್ಠಿಯನ್ನು ಮಾಡಲಿಕ್ಕಿದೆ. ಆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಿಲಿಟರಿ ಕ್ರಮಗಳು ಏನಾಗಿದ್ದಾವೆ, ಜೊತೆಗೆ ರಾಜತಾಂತ್ರಿಕವಾಗಿ ನಾವು ಯಾವ ದೇಶಗಳ ಜೊತೆಗೆ ಸಂಪರ್ಕದಲ್ಲಿದ್ದೀವಿ, ಏನು ಮಾತನಾಡಿದ್ದೀವಿ, ಅವುಗಳ ಬಗ್ಗೆಯೂ ಕೂಡ ನಾವು ಮಾಹಿತಿಯನ್ನು ಕೊಡ್ತೀವಿ. ನಿನ್ನೆ